ದೀಪಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೇ. ನಾನು KP ಧರಿಗೌಡರ್ ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಕ್ಲಾಸಸ್ಗೆ ಸ್ವಾಗತ ಕೋರ್ತಾ ಇವತ್ತು ನಾನು 49 ವಿಡಿಯೋ 49 ಕ್ಲಾಸ್ ಆದಾಗ ಒಂದು 6 ಹೊಡೆದೆ. ಅದು ಹೋಗಿ 55 ಕ್ಲಾಸ್ ಆಯ್ತು. ಇವತ್ತು ನಾನು ಹಾಫ್ ಸೆಂಚುರಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ನೀವು ನನ್ನ ಜೊತೆಗೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬರ್ತೀರಿ ಅಂತ ಹೇಳ್ತಾ ಈಗ ನಾವ ಕಲಿತಾ ಇರುವಂತ ಕ್ಲಾಸು ಯಾವುದು ಅಂತಂದ್ರೆ ಕಮಿಷನ್ ಏಜೆಂಟ್. ಕಮಿಷನ್ ಏಜೆಂಟ್ಗ ದಲ್ಲಾಳಿ ಅಂತ ಹೇಳಿ ಕರೀತಾರೋ. ಉಳಿದದ್ದನ್ನ ಅವ್ ಪಡೆಯುವಂತ ದಲ್ಲಾಳಿ ಹಣವನ್ನ ಕಮಿಷನ್ ಅಂತ ಹೇಳೇನ ನಾನು ಬರ್ದನಿ. ಈಗ ಶೇಕಡಾ ದಲ್ಲಾಳಿ ಅವರ ಹಣದ ವ್ಯವಹಾರ ಹೇಗಿರ್ತೈತೆ, ದಿನನಿತ್ಯ ವ್ಯವಹಾರದಲ್ಲಿ ನೀವು ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನ ಈಗ ನೋಡೋಣ. ವಿದ್ಯಾರ್ಥಿಗಳಿಗಾಗಿ ಶಿಕ್ಷಕರಿಗಾಗಿ ಈ ವಿಡಿಯೋವನ್ನ ಸಮರ್ಪಿಸುತ್ತಾ ಈಗ ನಾವು ನೋಡ್ತಾ ಇರುವುದು ಒಂದು ಲೆಕ್ಕ ಬರ್ದನಿ. ಆ ಲೆಕ್ಕಕ್ಕೆ ಹೋಗ್ಬಿಡು. ಒಂದು ಮನೆ ಮಾರಿಸಲು ಒಬ್ಬ ದಲ್ಲಾಳಿ ಕಮಿಷನ್ ಏಜೆಂಟ್ 3% ಕಮಿಷನ್ ಪಡೆಯುತ್ತಾನೆ. ಹಾಗಾದರೆ ರು 15,30,30,650ಗೆ ಮನೆ ಮಾರಿದರೆ ಮನೆ ಮಾಲೀಕ ಕೊಡಬೇಕಾದಂತ ಕಮಿಷನ್ ಹಣ ಎಷ್ಟು ಅಂತ ಹೇಳಿ ಈ ಲೆಕ್ಕ ಕೇಳ್ತೈತಿ. ಮಾರಿದರೆ ಅಂದ್ರೂ ಒಂದ, ಮಾರಿಸಲು ಅಂದ್ರೂ ಒಂದ. ಓಕೆ, ನೋಡು. ಇದನ್ನ 2 ರೀತಿಯಿಂದ ಮಾಡ್ಬೋದು, 3 ರೀತಿಯಿಂದ ಮಾಡ್ಬೋದು. ನಿಮಗೆ ಯಾವ್ದು ಸರಿ ಅನಿಸ್ತೈತೋ. ಇದು ಪ್ಲೇನ್ ಲೆಕ್ಕತಿ. 100 ರೂಪಾಯಿಗೆ 3 ರೂಪಾಯಿ ಕಮಿಷನ್ ಆದ್ರ, 100 ರೂಪಾಯಿಗೆ 3 ರೂಪಾಯಿ ಕಮಿಷನ್ ಆದ್ರ 15,30,650 ರೂಪಾಯಿಗೆ ಎಷ್ಟು ಕಮಿಷನ್ ಗುಂಡ್ಲೆ? 100ಕ್ಕೆ 3 ರೂಪಾಯಿ ಕಮಿಷನ್ ಆದ್ರೆ ಇಷ್ಟಕ್ಕೆ ಎಷ್ಟು? ಇದನ್ನ ಅನುಪಾತದಾಗ ನೀವು ಮಾಡ್ರಂದ್ರ 100 ರೂಪಾಯಿಗೆ 3 ರೂಪಾಯಿ ಕಮಿಷನ್ ಆದ್ರ 15,30,650ಕ್ಕೆ ಎಕ್ಸ್ ಕಮಿಷನ್. ಹೌದು, ಈ ರೀತಿ ಬೇರೆ ಬೇರೆ ತರದಿಂದ ಮಾಡ್ಬೋದು. ಇದು ಅಗದಿ ಈಜಿ ಆದಂತಹ ಏನಿದು ಮೆಥಡ್ ಅಂತಂದ್ರ 100ಕ್ಕೆ 3 ರೂಪಾಯಿ ಕಮಿಷನ್ ಆದ್ರ ಇಷ್ಟಕ್ಕ ಎಷ್ಟ? ಹೌದು, ಇಲ್ಲಿ ಎಕ್ಸ್ ದಂಡಿಗಿದ್ರೆ 100 ಕೆಳಗ ಬಂದತಿ, ಇಲ್ಲಿ 100 ಕೆಳಗ ಬಂದತಿ ನೋಡ್ರಿ. 3 ನೂರಾಂಶ ಗುಂಡ್ಲೆ 15,30,650. ಇದು ಪೂಜ್ ಹೋಯ್ತು, ಇದು ಪೂಜ್ ಹೋಯ್ತು. ಬಾಳ ಶಾನ್ಯಾರಿದ್ದವ್ರು ಏನ್ ಮಾಡ್ಬೇಕು, ದಶಮಾಂಶದಾಗ ಮಾಡವ್ರಿದ್ರಿ ಅಂದ್ರ ಇದೊಂದು ಪೂಜಿ ಕಾಟ್ ಹೊಡೆದ್ರಿ ಅಂದ್ರ ಇಲ್ಲಿ ಬಿಂದು ಇಟ್ಬಿಡ್ಬೇಕು. ಇದೆಲ್ಲಿದ್ ಬತ್ತು ಅಂತಂದ್ರ ಈ ಪೂಜಿ ಸಲುವಾಗಿ ಇದು ಪೂಜಿ ಹೋಯ್ತು, ಕೆಳಗಿಂದ 0 ಹೋಯ್ತು ಅಂತಂದ್ರ ಇಲ್ಲಿ ಮ್ಯಾಲ ಒಂದು ದಶಮಾಂಶ ಸ್ಥಾನ ಆಗ್ತೈತಿ. ಇದು ನೋಡ್ರಿ, ಕಡ್ತ ಹೊಡ್ಕೋತ ಕೂತ್ರಿ ಅಂದ್ರ ಮತ್ತ ದಶಮಾಂಶ ತಗನ ಬರುದು. ಯಾಕಂದ್ರ ದಂಡಿಗೆ 0 ಇದ್ರ ಮಾತ್ರ 10ರಿಂದ ಭಾಗ ಆಗ್ತೈತಿ. ಅದಕ್ಕ ಟ್ರಿಕ್ ಉಪಯೋಗಿಸಿ ಒಂದು ಪೂಜೆ ಕಾಟ್ ಹೊಡೆದ್ರೆ ಅಂದ್ರೆ ಒಂದು ಸ್ಥಾನ ಇಡುದಂತ ನೆನಪಿಟ್ಕೊಂಡ್ರಿ ಅಂತಂದ್ರ ನೀವು ನೋಡ್ರಿ 3 5 15, 3 6 18, 1 19. ಯಾಕಂದ್ರೆ ಇಲ್ಲಿ ಪೂಜೆ ಐತಿ. 3 3 9, 3 15 45. ಡೈರೆಕ್ಟ್ 2 ಸ್ಥಾನ ನಾವು 3 5 15 ಮಾಡಿ ಒಂದು ಕೈಲೇಟ್ 3 1 3 1 4 ಅದು ಮಾಡ್ರು ಒಂದ. ದಂಡಿಗೆ ಇರುವಂತ ಇದ 15 ಇರೋದ್ರಿಂದ 15 3 45 ಮಾಡಿ ನೋಡ್ರಿ. ಈಗ ಗುಣಾಕಾರ ಮಾಡೋ ತನಕ ದಶಮಾಂಶ ಇಲ್ಲಾಗಿತ್ತು. ಗುಣಾಕಾರ ಮಾಡಿದ ನಂತರ ದಶಮಾಂಶ ಬಂತು. ಅದಕ್ಕ ಒಂದು ಸ್ಥಾನವನ್ನ ಕೊಡಬೇಕು. ಆದ್ದರಿಂದ ದಲ್ಲಾಳಿ ಹಣ ಎಷ್ಟಪ್ಪ ಅಂತಂದ್ರ
459 ಅಂದ್ರ ನೀವು 3% ಅಂತ ಹೇಳಿ ನಾವು ಅಂದೆವು. ಆದ್ರ ಆ ಮನುಷ್ಯ ಪಡೆಯುತ್ತಿರುವಂತ ಹಣ 45,919 ರೂಪಾಯಿ 50 ಪೈಸೆ ಪಡಿತಾನ. 50 ಪೈಸೆ ಚಿಲ್ಲರ್ ಇಲ್ಲ ಅಂತ ಹೇಳಿ ಒಂದ್ 50 ಪೈಸೆ ಬಿಡತ್ತಂದ್ರ ಅವ ಏನ್ ಹೇಳ್ಬೇಕು? ಶುದ್ಧ 46,000 ರೂಪಾಯಿ ಕೊಡ್ರಿ, ಅಂದಾಜ್ ಕರೆಕ್ಟ್ ಆಗ್ತೈತಿ ಅಂತಂದ. ಕರೆಕ್ಟ್ ಐತಿ ಇದು. ಯಾಕಂದ್ರ 919 ಇದು ಎಷ್ಟಕ್ಕ? 100ಕ್ಕಿಂತ 500ಕ್ಕಿಂತ ದೊಡ್ಡದೈತಿ. ಆದ್ರಿಂದ 5ಕ್ಕೆ1 ಕೂಡಿಸ್ರಿ ಅಂದ್ರ 6 ಆಯ್ತು. ಅಂದಾಜಾಗಿ ನೀವು 46,000 ರೂಪಾಯಿಯನ್ನು ಕೊಡಬೇಕು. ಇದು ವ್ಯವಹಾರದಾಗ. ಆದ್ರೆ ಇಲ್ಲಿ ನೇರವಾಗಿ ಆಡಿಟರ್ಸ್ ಲೆಕ್ಕ ಬಂತು ಅಂತಂದ್ರ 45,919 ರೂಪಾಯಿ 50 ಪೈಸೆ ಅಂತ ಹೇಳಿ ರೌಂಡೆಡ್ ಆಫ್ ಅಂತ ಹೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಬರ್ತಾವ. ಪೈಸೆದಾಗ ಇಲ್ಲ, ರೌಂಡೆಡ್ ಆಫ್. ಇದನ್ನ ಏನ್ ಮಾಡಿರ್ತಾರೋ 20 ರೂಪಾಯಿಗೆ ಅಂದಾಜ್ ಮಾಡ್ತಾರೆ. 920 ರೂಪಾಯಿ. ಓಕೆ. ಇನ್ನು ಕೆಲವೊಂದು ಮಂದಿ ಕಮಿಷನ್ ಏಜೆಂಟ್ರು ಎರಡೂ ಕಡೆ ತಗೋತಾರ ಕಮಿಷನ್. ಯಾರ ಕಡೆಯಿಂದ? ಆ ಕಡೆ ಮಾಲಕರ ಕಡೆಯಿಂದನೂ ತಗೋತಾರು, ಈ ಕಡೆ ಯಾರ ಕಡೆಯಿಂದ ತಗೋತಾರು? ಕೊಳ್ಳವ್ರ ಕಡೆಯಿಂದನೂ ತಗೋತಾರು. ಅಂತ ಲೆಕ್ಕನು ನೋಡ್ನು. ಇಲ್ಲಿ ನೋಡ್ರಿ, ಮನಿ ಮಾಲಕಗ ಎಷ್ಟು ರೊಕ್ಕ ಬರ್ತಾವು ಅಂತ ಹೇಳಿ ಕೇಳ್ರ 15,30,650 ರೂಪಾಯಿದಾಗ ಈ 45,919.5 ರೂಪಾಯಿ ಕಡಿಮೆ ಬರ್ತಾವ. ಹಂಗಾದ್ರೆ ಮನಿ ಮಾಲಕ ಎಟ್ಟಕ್ ಮಾರಿಸಿದಂಗಾಯ್ತು, ಎಟ್ಟಕ್ ಕೊಟ್ಟಂಗಾಯ್ತು ಅಂತಂದ್ರ ಮನಿ ಮಾರಿದ ರೊಕ್ಕ ಎಷ್ಟು ಬರ್ತಾವತ್ತಂದ್ರ 10ರಾಗ 5 ಆದ್ರ 5, 10ರಾಗ 10 ಆದ್ರೆ 0, ಇದು 3, 16ರಾಗ 9 ಆದ್ರೆ 7, 10ರಾಗ 6 ಆದ್ರೆ 4, 13ರಾಗ 5 ಆದ್ರೆ 8, ಇದು 4. ನೋಡ್ರಿ, 15 ಲಕ್ಷ ಹೇಳಾಕಿತ್ತು, ಆದ್ರ 14,84,730 ರೂಪಾಯಿ 50 ಪೈಸೆಯನ್ನ ಮನಿ ಮಾಲಕ ತಗೋತಾರ. ಹೌದು. ಹಂಗಾದ್ರೆ ಕಮಿಷನ್ ಏಜೆಂಟ್ರೆ ಯಾತಕ್ ಬೇಕು ಅಂತಂದ್ರ ಅವರು ಆ ತಿರುಗಾಡಿ ತಮ್ಮ ಗಾಡಿ ತಗೊಂಡ್ ನಿಮ್ಮ ಮನಿ ತೋರ್ಸಾಕ್ ಬರ್ಬೇಕು, ಆ ಗಿರಾಕಿಯನ್ನು ಹುಡುಕಾಡ್ಬೇಕು, ಆ ಗಿರಾಕಿ ಸಲುವಾಗಿ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡ್ಬೇಕು. ಈ ಕೆಲಸಗಳಿಗಾಗಿ ನಾವು ಕೊಡ್ತಿರ್ತೀವಿ. ಆದ್ರಿಂದ ಇಲ್ಲಿ 15 ಲಕ್ಷ ತಗೊಂಡ್ರು ಸಹಿತ ಕಮಿಷನ್ ಕೊಟ್ಟ ನಂತರ ಅವ್ರಿಗೆ ಉಳಿಯುವ ಹಣ ಎಷ್ಟು ಅಂತಂದ್ರ 14,84,730 ರೂಪಾಯಿ ಉಳಿತಾವ. ಓಕೆ. ಹಂಗಾದ್ರೆ ಮನಿ ಖರೀದಿ ತಗೊಂಡಂತ ವ್ಯಕ್ತಿ ಎಷ್ಟು ಕೊಟ್ಟನು? ಅವ ಇಷ್ಟ ಕೊಟ್ಟಾನು, 15,30,650 ಕೊಟ್ಟಾನು. ಆದ್ರೆ ಮನಿ ಮಾಲಕರಿಗೆ ಇಷ್ಟು ಬಂತು, ಕಮಿಷನ್ ಏಜೆಂಟ್ ಇಷ್ಟು. ಓಕೆ, ಡನ್. ಎರಡು ಕಡೆ ತಗೋತಾನ ಅಂತ ಹೇಳ್ತಿರಲ್ಲ ರೊಕ್ಕ, ನೋಡೋಣ ಎರಡು ಕಡೆ. ಎರಡು ಕಡೆ ನೋಡೋಣ. ಹೊಂಟೈತಲ್ಲ ನವೋದಯ ಚಾಲೆಂಜ್, ಸಣ್ಣ ಹಿಂಗ್ ಬರೀತನು. ನವೋದಯ ಚಾಲೆಂಜ್ ಇದು ಮೊರಾರ್ಜಿ ಚಾಲೆಂಜ್ ಐತಿ ಇದು. ಓಕೆ. ಒಂದು ಹೊಲ ಮಾರಿಸಲು ದಲ್ಲಾಳಿ ಹೊಲದ ಮಾಲೀಕರಿಂದ 2.5% ಮತ್ತು ಖರೀದಿದಾರರಿಂದ 5% ದಲ್ಲಾಳಿ ಹೊಲದ ಮಾಲೀಕರಿಂದ ದಲ್ಲಾಳಿ ಪಡೆದರೆ
ಅವರು 2,50,00,000 ಕಿಮ್ಮತ್ತಿನ ಹೊಲದ ವ್ಯವಹಾರದಲ್ಲಿ ಪಡೆದ ದಲ್ಲಾಳಿ ಎಷ್ಟು ಅಂತ ಹೇಳಿ ಕೇಳ ನೋಡ್ರಿ. ಇನ್ನೇನು ಓದ್ತೀನಿ ನೋಡ್ರಿ. ಒಂದು ಹೊಲ ಮಾರಿಸಲು ದಲ್ಲಾಳಿ ಕಮಿಷನ್ ಏಜೆಂಟ್ ಹೊಲದ ಮಾಲೀಕರಿಂದ 2.5% ಮತ್ತು ಖರೀದಿದಾರರಿಂದ 5% ದಲ್ಲಾಳಿ ಪಡೆದರೆ 2,50,00,000 ಕಿಮ್ಮತ್ತಿನ ಹೊಲದ ವ್ಯವಹಾರದಲ್ಲಿ ಪಡೆದ ದಲ್ಲಾಳಿ ಹಣ ಎಷ್ಟು? ಈಗ ಅರ್ಥ ಆಯ್ತು. ಈ ದಲ್ಲಾಳಿ ಅಂತಂದ್ರ ಕಮಿಷನ್ ಏಜೆಂಟು ಆಯ್ತು, ಕಮಿಷನ್ನು ಆಯ್ತು. ಕನ್ನಡದಾಗ ಎರಡಕ್ಕೂ ಒಂದ ಪದ. ಇಂಗ್ಲಿಷ್ನಾಗ ಕಮಿಷನ್ ಅಂಡ್ ಕಮಿಷನ್ ಏಜೆಂಟ್. ಓಕೆ. ಕನ್ನಡ ಹಾಸವಿಗನ್ನಡ. ಕನ್ನಡದಲ್ಲಿ ಹರಿ ಬರೆಯುವನು, ಕನ್ನಡದಲ್ಲಿ ಹರಿ ತಿರಿಯುವನು. ಓಕೆ ನೋಡ್ರಿ. ಒಂದು ಹೊಲ ಮಾರಿಸಲು ಎಷ್ಟು? ಹೌದು. ಇದೀಗ 100ಕ್ಕೆ 2.5 ಆದ್ರೆ 2,50,00,000 ಎಷ್ಟು ಪೂಜಿದಾವ್ ನೋಡ್ರಿ. 1 2 3 4 5 6 50 ಲಕ್ಷ ಮುಂದೆ 5 ಪೂಜೆ ಬರ್ಬೇಕು. ಅಂದ್ರೆ 5 ಮುಂದೆ 6 ಪೂಜೆ. ಇಲ್ಲಿ ಕೆಳಗೆ ಏನೂ ಇಲ್ಲ ಅಂದ್ರೆ 1. ಇದು ಸಣ್ಣ ಹುಡುಗರು ಮಾತ್ರ ಇಡುದು, ದೊಡ್ಡವರು ಇಡುವಂಗಿಲ್ಲ. ಇವು 2 ಪೂಜೆ, ಇವು 2 ಪೂಜೆ. ಹೌದಲ್ಲ? ಇನ್ನೂ ಕಡ್ತು ಹೋಗೋರು ಇದ್ರಂದ್ರೆ ಈ ಬಿಂದು ಅಳಿಸ್ರಿ ಅಂದ್ರೆ ಇಲ್ಲೊಂದು ಪೂಜೆ ಕಾಟ್ ಹೊಡಿಬೇಕು. ಆದ್ರೆ ಪೆಂಡ್ಲೆ ಬರದಾಗ ಅಳಿಸಕ್ ಬರೋದಿಲ್ಲ, ಅದಕ್ಕೆ ಗುಣಿಸನ ಅಳಿಸ್ಬಿಡು. ಓಕೆ ಸರಿ. 25 ಇವ್ ನೋಡ್ರಿ, ಇವು ಬೈ ಹರ್ಟ್ ಮಾಡಿರ್ತಿರ್ಲ ಏನ ವರ್ಗ ಸಂಖ್ಯೆಗಳನ್ನ. ಇದು 25, ಇದು 25, 625. ಹೌದು, 625. 1 2 3 4 1 2 3 4 ಒಂದು ಸ್ಥಾನ ಹೋಯ್ತು. ಯಾಕ ಇಲ್ಲಿ ಒಂದು ದಶಮಾಂಶದಾಗ ಒಂದು ಸ್ಥಾನ ಅಂತೀವಿ. ಹಂಗಾದ್ರೆ ಎಷ್ಟು ಪಡೆದಪ್ಪ ಅವ? 6,25,000 ರೂಪಾಯಿ ಕಮಿಷನ್ನ ಯಾರಿಂದ ಪಡೆದ? ಮಾಲೀಕರಿಂದ, ಹೊಲದ ಮಾಲೀಕರಿಂದ. ಇನ್ನು ಖರೀದಿದಾರರಿಂದ ಎಷ್ಟು ಪಡಿತಾನ? ಅದು ತುಟ್ಟಿತ್ ನೋಡ್ರಿ. ಕಮಿಷನ್ ದರ ಖರೀದಿದಾರಿಗೆ ಹೆಚ್ಚೈತಿ, ಹೊಲ ಮಾರ್ಸವ್ರಿಗೆ ಕಡಿಮೆ ಐತಿ, ಅರ್ಧಕ್ಕಿಂತ ಹೆಚ್ಚೈತಿ ನೋಡ್ರಿ, ಡಬಲ್. ಹಂಗಾದ್ರೆ ಇಲ್ಲೇ ಬಾಯ್ ಲೆಕ್ಕ ಮಾಡ್ರ 12,50,000 ರೂಪಾಯಿ ಆಗ್ತದೆ. ಹೌದಾ? 2.5 ಡಬಲ್ 5 ಐತಿ. ಆದ್ರ ಇದೇನ್ ಬದಲಾಗೋದಿಲ್ಲ. ಹೌದು, ಇವೆರಡು ಪೂಜೆ, ಇವೆರಡು ಪೂಜೆ. 25 5 125. 1 2 3 4 1 2 3 4 ಹೇಳಿನ್ಲ ಇದೆ. ಈಗ ನಾನು 12,50,000. ಹಂಗಾದ್ರೆ ಇವೆರಡು ಕೂಡಿಸ್ರಿ ಅಂತಂದ್ರ 625 1 625 625 ಎರಡ್ಲೆ 625 ಎರಡ್ಲೆ 1250. ಹಂಗಾದ್ರೆ ಇದು ನೋಡ್ರಿ, ಈ ಪೂಜೆ ಈ ಪೂಜೆ ಈ ಪೂಜೆ 5ಕ್ಕೆ 5 4ನೇ ಸ್ಥಾನ. 5 2 5 2 7 2 2 5 2 7 6 2 8 1ಕ್ಕೆ 1. ಹಾಗಾದ್ರೆ 1,87,000 18,75,000 ಕಮಿಷನ್ ಹೋಗ್ತೈತಿ. ಇದೊಂದು 6 ಲಕ್ಷ, ಇದೊಂದು 12 ಲಕ್ಷ, 18,75,000 ರೂಪಾಯಿ ಯಾರು ಪಡಿತಾರೋ ಕಮಿಷನ್ನ?
ದಲ್ಲಾಳಿ ಪಡಿತಾನೆ. ಇಲ್ಲಿ ಮತ್ತೊಂದು ಟ್ರಿಕ್ಕಿ ಕ್ವಶನ್ ಕೇಳಬಹುದು ನಿಮಗ. ಹೊಲ ಪಡೆದವನಿಗೆ, ಹೊಲ ಖರೀದಿ ತಗೊಂಡವ ಎಷ್ಟು ರೊಕ್ಕ ಕೊಟ್ಟಂಗಾಯ್ತು ಅಂತ ಹೇಳಿ ಕೇಳ್ರತ್ತಂದ್ರ ಅವ 2,50,00,000 ಪ್ಲಸ್ ಕಮಿಷನ್ ಎಷ್ಟ 12,50,000 ಕಮಿಷನ್. ಹಂಗಾದ್ರ ಹೊಲದ ಕಿಮ್ಮತ್ ಎಷ್ಟಾಯ್ತು? 2,62,50,000 ಆಯ್ತು. ಇದು ಖರೀದಿದಾರ ಅವ ಹೊಲ ಎಷ್ಟ್ರಾಗ ಬಿತ್ತು ಅಂತಂದ್ರ 2,62,50,000 ರೂಪಾಯಿ. ಹಂಗಾದ್ರೆ ಹೊಲದ ಮಾಲಕ್ಗೆ ಎಷ್ಟು ರೊಕ್ಕ ಬಂದು ಅಂತಂದ್ರ ಮಾಲಕ್ ಏನ್ ಮಾಡ್ತಾನು, ಇಟ್ಟು ಕಳ್ಕೊತಾನ. ಇವು ಇಟ್ಟು ಕಳ್ಕೊಳ್ತಾನ, ಯಾಕಂದ್ರೆ ತುಟ್ಟಿ ಬಿದ್ದಂಗಾಯ್ತು. ಆದ್ರೆ ಇಲ್ಲಿ ಕೂಡ್ತೈತಿ, ಹೌದು. ಆದ್ರೆ ಇಲ್ಲಿ ಕಳಿತೈತಿ ನೋಡ್ರಿ. 2,50,00,000 ಉಣೆ 6,25,000 0,0,0,5 7 3 4 2. ಹಂಗಾದ್ರೆ ಮಾಲಕರಿಗೆ ಎಷ್ಟು ರೊಕ್ಕ ಅದು? 2,43,75,000 ರೂಪಾಯಿ ಹೋದು. ಓಕೆ, ಇದು ಲೆಕ್ಕ ತಿಳಿತು. ಇನ್ನ ಬೇರೆ ರೀತಿಯಿಂದ ಈಗ ಮುಂದಿನ ಲೆಕ್ಕದಾಗ ನೋಡೋಣ. ಈಗ ಈ 3ನೇ ಲೆಕ್ಕ ನೋಡ್ರಿ ಅಂತಂದ್ರೆ ನೀವ ಏನು 4 ಲಕ್ಷ ವ್ಯವಹಾರದಲ್ಲಿ 8,000 ರೂಪಾಯಿ ದಲ್ಲಾಳಿ ಆದ್ರೆ ದಲ್ಲಾಳಿ ದರ ಏನು ಅಂತ ಹೇಳಿ ಕೇಳ. ಇದು ಹಂಗ 4 ಲಕ್ಷ ರೂಪಾಯಿಗೆ 8,000 ರೂಪಾಯಿ ಕಮಿಷನ್ ಆಗೈತಿ. ಹಂಗಾದ್ರೆ ದರ ಅಂದ್ರೆ 100ಕ್ಕೆ ಇರ್ತೈತಿ ಏನ. ಈ 100ಕ್ಕಿದ್ದಾಗ ಇವು 2 ಪೂಜೆ, ಇವು 2 ಪೂಜೆ, ಸಾರಿ ಇವು 3, ಇವು 3, ಇವು 2, ಇವು 2, 4 ಒಂದ್ಲೆ 4 ಎರಡ್ಲೆ 2 ಒಂದ್ಲೆ 2% ದಲ್ಲಾಳಿ ದರ ಎಷ್ಟೈತಿಪ್ಪ ಅಂತಂದ್ರ 2% ಚಾರ್ಜ್ ಮಾಡ್ಯಾನು ಅಂತ ಹೇಳಿ ತಿಳಿತು. LIC ಏಜೆಂಟ ಅವಗೂ ಕಮಿಷನ್ ಬರ್ತಿರ್ತೈತಿ. ನೀವು ಮಾಡಿದಂತ 1ನೇ ಕಂತು ತುಂಬಿರ್ತಿರ್ಲ 40,000 ರೂಪಾಯಿ ಒಂದು ಕಂತು ತುಂಬಿರಿ ಅಂತಂದ್ರ 5% ಹಂಗ 5×4 20 2,000 ರೂಪಾಯಿ ಏನ್ ನಿಮ್ಗೆ ಹೋಗ್ತೈತಿ, ಕಮಿಷನ್ ಹೋಗ್ತೈತಿ. 5% 10%, ಕೆಲವೊಂದು 40% ತಕ್ಕ ಅದ. ನೋಡ್ಕೊಡ್ರಿ. ಯಾಕಂದ್ರೆ ಪಾಪ ತಿರುಗಾಡಿ ಬೆಳಿಗ್ಗೆ 7 ಗಂಟೆಗೆ ಎದ್ದ ಕೆಲಸ ಶುರು ಮಾಡಿದಂದ್ರೆ ರಾತ್ರಿ ಮಲಗು ತನಕ ಯಾವ ಅಭ್ಯರ್ಥಿಗೆ ನಾವು ಇವತ್ತು ವ್ಯವಹಾರ ಮಾಡಿಸ್ಬಹುದು ಅಂತ ಹೇಳಿ ಚಿಂತೆ ಒಳಗಿರುವಂತವ್ರಿಗೆ ಕಮಿಷನ್ ಬರ್ತಿರ್ತೈತಿ. ಅದೆಲ್ಲ ಅವ್ರಿಗೆ ಕೊಡುದಿಲ್ಲ. ಇದು 2% ಕಮಿಷನ್ ಆಯ್ತು ನೋಡ್ರಿ. 4 ಲಕ್ಷ ವ್ಯವಹಾರದಾಗ 8,000 ರೂಪಾಯಿ ದಲ್ಲಾಳಿ ಬಂದಿತ್ತಂದ್ರ ದಲ್ಲಾಳಿ ದರ ಎಷ್ಟು ಅಂತಂದ್ರ 2% ಇರ್ತೈತಿ. ಇಲ್ಲಿ 4ನೇ ಲೆಕ್ಕದಾಗ 2% ದಲ್ಲಾಳಿಯಂತೆ 3,520 ರೂಪಾಯಿ ಕಮಿಷನ್ ಪಡೆದರೆ ಇಲ್ಲಿ ಆದ ವ್ಯವಹಾರ ಎಷ್ಟು ಅಂತ ಹೇಳಿ ಕೇಳ. ಹೌದು, ಇದು ಹೆಂಗ ಮಾಡುದಪ್ಪ ಅಂದ್ರ 100ಕ್ಕೆ 2% ಕಮಿಷನ್ ಪಡಿಬೇಕಾದ್ರೆ 100 ರೂಪಾಯಿ ವ್ಯವಹಾರ ಆಗ್ತೈತಿ. ಎಷ್ಟ? 2% ಕಮಿಷನ್ ಪಡಿಬೇಕಾದ್ರೆ 100 ರೂಪಾಯಿದ ವ್ಯವಹಾರ ಮಾಡಿಸಿರಿ ಅಂದ್ರೆ 2 ರೂಪಾಯಿ ಸಿಗ್ತೈತಿ. ರಿವರ್ಸ್, ಹೌದಾ? 2% ಕಮಿಷನ್ ಪಡಿಬೇಕಾದ್ರೆ 100 ರೂಪಾಯಿ ವ್ಯವಹಾರ ಮಾಡ್ತೀರಿ. 3,520 ರೂಪಾಯಿ ಕಮಿಷನ್ ಪಡಿಬೇಕಾದ್ರೆ ಎಷ್ಟು ವ್ಯವಹಾರ ಮಾಡಬೇಕು ಅನ್ನೋದನ್ನ ಲೆಕ್ಕ ಮಾಡ್ರಿ ಅಂತಂದ. 2 ಒಂದ್ಲೆ 2, 50, 5 ಎರಡ್ಲೆ 10, ಈ 0 ಬಿಡ್ರಿ, ಈ 0ನೂ ಬಿಡ್ರಿ. 352 ಗುಂಡ್ಲೆ 5 ಮಾಡುದು. 5 5ಲೆ 25, 1 26, 5 3ಲೆ 15, 2 17. ಇದೊಂದು ಪೂಜೆ ಬಿಟ್ರಿ, ಇದೊಂದು ಪೂಜೆ ಬಿಟ್ರಿ. ಹಂಗಾದ್ರ 1,76,000 ರೂಪಾಯಿದ ವ್ಯವಹಾರ ಮಾಡ್ಬೇಕಾಗ್ತೈತಿ. ಈ ಕಮಿಷನ್ನ ನಿಮಗ
ದಲ್ಲಾಳಿ ಪಾಠ ಹಿಡಿಸಿತ್ತು ಅಂತಂದ್ರ ನನಗ್ ಕೊಡಬೇಕಾದಂತ ಕಮಿಷನ್ ಏನು ನೀವು ಅಂತಂದ್ರ ಇದನ್ನ ಪಾಠ ಶೇರ್ ಮಾಡಬೇಕು ಮತ್ತ ಲೈಕ್ ಮಾಡಬೇಕು, ಇನ್ನುಳಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಮುಟ್ಟುವ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನನ್ನ ಕಮಿಷನ್ ಅನ್ನು ಪಡೆದು ಇವತ್ತಿನ ಪಾಠ ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು.